ಆತ್ಮೀಯ ಸ್ಪರ್ಧಾರ್ಥಿಗಳಿಗೆ PSI ಗುರು ಚಾನಲ್ಗೆ ಸ್ವಾಗತ. ಇಂದು ನಾವು 2024ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ನೋಡೋಣ. ಪ್ರಶ್ನೆ 1. ದೇಶದಲ್ಲಿ ಮಾದಕ ವಸ್ತುಗಳ ನಿಗ್ರಹಕ್ಕೆ ಆರಂಭಿಸಿದ ಸಹಾಯವಾಣಿ ಸಂಖ್ಯೆ ಯಾವುದು? ಆಯ್ಕೆ 1 1072, ಆಯ್ಕೆ 2 1800, ಆಯ್ಕೆ 3 1080, ಆಯ್ಕೆ 4 1933. ಸರಿಯಾದ ಉತ್ತರ ಆಯ್ಕೆ 4 1933. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಇದನ್ನು ಮಾದಕ ವಸ್ತುಗಳ ನಿಗ್ರಹಕ್ಕೆಂದೇ ಕೇಂದ್ರ ಸರ್ಕಾರ ಪ್ರತ್ಯೇಕ ಸಹಾಯವಾಣಿ ಸಂಖ್ಯೆ 1933ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಚಾಲನೆ ನೀಡಿದರು. ಇದು ದಿನದ 24 ಗಂಟೆ ಕಾರ್ಯನಿರ್ವಹಿಸುತ್ತದೆ ಮತ್ತು ಇಲ್ಲಿ ಯಾವುದೇ ವ್ಯಕ್ತಿ ಮಾದಕ ವಸ್ತುಗಳ ಬಗ್ಗೆ ದೂರು ಅಥವಾ ಸಲಹೆಯನ್ನು ಹಂಚಿಕೊಳ್ಳಲು ಅವಕಾಶ ಇದೆ ಮತ್ತು ಕರೆ ಮಾಡಿದವರ ಮಾಹಿತಿ ಗುಪ್ತವಾಗಿ ಇಡಲಾಗುವುದು. ಪ್ರಶ್ನೆ 2. ಚಂಡೀಪುರ ವೈರಸ್ ಮೊದಲ ಬಾರಿಗೆ ಎಲ್ಲಿ ಪತ್ತೆ ಹಚ್ಚಲಾಗಿದೆ? ಆಯ್ಕೆ 1 ಕರ್ನಾಟಕ, 2 ಮಹಾರಾಷ್ಟ್ರ, 3 ರಾಜಸ್ಥಾನ್, 4 ಕೇರಳ. ಸರಿಯಾದ ಉತ್ತರ ಆಯ್ಕೆ 2 ಮಹಾರಾಷ್ಟ್ರ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೋಡೋಣ. ಇದು ರಾಬ್ಲೋವಿರಿಡಿ ಕುಟುಂಬಕ್ಕೆ ಸೇರಿದ ವೈರಸ್ ಆಗಿದೆ. ಈ ವೈರಸ್ ಸೊಳ್ಳೆ, ಉಣ್ಣೆ ಮತ್ತು ಮರಳು ನೊಣಗಳಂಥ ವಾಹಕಗಳ ಮೂಲಕ ಹರಡುತ್ತದೆ. ಇದು ಮೊದಲ ಬಾರಿಗೆ 1965ರಲ್ಲಿ ಮಹಾರಾಷ್ಟ್ರದ ಚಂಡೀಪುರದಲ್ಲಿ ಪತ್ತೆಯಾಗಿತ್ತು. ಆದ್ದರಿಂದ ಇದನ್ನು ಚಂಡೀಪುರ್ ವೈರಸ್ ಎಂದು ಕರೆಯುತ್ತಾರೆ. ಇದು ಪ್ರಧಾನವಾಗಿ 2 ರಿಂದ 16 ವರ್ಷದ ಒಳಗಿನ ಮಕ್ಕಳಲ್ಲಿ ಕಂಡುಬರುತ್ತದೆ. ಪ್ರಶ್ನೆ 3. ಇತ್ತೀಚೆಗೆ UN ವಾಟರ್ ಕನ್ವೆನ್ಷನ್ಗೆ ಸಹಿ ಹಾಕಿದ ದೇಶ ಯಾವುದು? ಆಯ್ಕೆ 1 ಚೀನಾ, 2 ಯಮನ್, 3 ಇರಾನ್, 4 ಐವರಿ ಕೋಸ್ಟ್. ಸರಿಯಾದ ಉತ್ತರ ಆಯ್ಕೆ 4 ಐವರಿ ಕೋಸ್ಟ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೋಡೋಣ. ಐವರಿ ಕೋಸ್ಟ್ ಇದು ಈ ಕನ್ವೆನ್ಷನ್ಗೆ ಸಹಿ ಹಾಕಿದ ಆಫ್ರಿಕಾದ 10ನೇ ರಾಷ್ಟ್ರವಾಗಿದೆ. ಇದನ್ನು 1992ರಲ್ಲಿ ಹೆಲ್ಸಿಂಕಿಯಲ್ಲಿ ಅಳವಡಿಸಿಕೊಳ್ಳಲಾಯಿತು ಮತ್ತು ಇದು 1996ರಲ್ಲಿ ಜಾರಿಗೆ ಬಂದಿತು. ಇರಾಕ್ ಮಾರ್ಚ್ 2023ರಲ್ಲಿ ಮಧ್ಯಪ್ರಾಚ್ಯದ ಮೊದಲ ದೇಶವಾಗಿ, ಜೂನ್ 2023ರಲ್ಲಿ ನಮೀಬಿಯಾ ದಕ್ಷಿಣ ಆಫ್ರಿಕಾದಿಂದ ಮೊದಲ ದೇಶವಾಗಿ ಮತ್ತು ಜುಲೈ 2023ರಲ್ಲಿ ಪನಾಮ ಲ್ಯಾಟಿನ್ ಅಮೆರಿಕದಿಂದ ಮೊದಲ ದೇಶವಾಗಿ ಒಪ್ಪಿಕೊಂಡಿತು. ಪ್ರಶ್ನೆ 4. ಹಸೀನಾ ಮತ್ತು ಇತರ ಕೃತಿಗಳನ್ನು ಬರೆದವರು ಯಾರು? ಆಯ್ಕೆ 1 ಪ್ರಭಾ ವರ್ಮಾ, 2 ಸೂರ್ಯಪ್ರಕಾಶ್, 3 ಬಾನು ಮುಸ್ತಾಕ್, 4 ರಘುನಾಯಕ್. ಸರಿಯಾದ ಉತ್ತರ ಆಯ್ಕೆ 3 ಬಾನು ಮುಸ್ತಾಕ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಬಾನು ಮುಸ್ತಾಕ್ ಇವರ ಈ ಕಥಾ ಸಂಕಲನದ ಇಂಗ್ಲಿಷ್ ಅನುವಾದಿತ ಹಸೀನಾ ಆ್ಯಂಡ್ ಅದರ್ ಸ್ಟೋರಿ ಕೃತಿಯು ಇಂಗ್ಲಿಷ್ ಪೆನ್ ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಈ ಕೃತಿಯನ್ನು ಇಂಗ್ಲಿಷ್ಗೆ ಅನುವಾದಿಸಿದವರು ಲೇಖಕಿ ದೀಪಾ ಬಸ್ತಿ. ಕನ್ನಡ ಸೇರಿ 10 ಭಾಷೆಗಳಿಂದ ಇಂಗ್ಲಿಷ್ಗೆ ಭಾಷಾಂತರಗೊಂಡ 16 ಕೃತಿಗಳು ಈ ಪ್ರಶಸ್ತಿಗೆ ಆಯ್ಕೆಯಾಗಿವೆ. ಪ್ರಶ್ನೆ 5. R21 ಅಥವಾ ಮ್ಯಾಟ್ರಿಕ್ಸ್ ಎಂ ಮಲೇರಿಯಾ ಲಸಿಕೆಯನ್ನು ಕಂಡುಹಿಡಿದ ದೇಶ ಯಾವುದು? ಆಯ್ಕೆ 1 ಮಾಲಿ, 2 ಫಾನಾ, 3 ಕೊಟಡಿ ಐವರಿ, 4 ನೈಜೀರಿಯಾ. ಸರಿಯಾದ ಉತ್ತರ ಆಯ್ಕೆ 3 ಕೊಟಡಿ ಐವರಿ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಕೊಟಡಿ ಐವರಿ ಪಶ್ಚಿಮ ಆಫ್ರಿಕಾದಲ್ಲಿ ಈ ಲಸಿಕೆಯನ್ನು ಪರಿಚಯಿಸುತ್ತಿರುವ ಮೊದಲ ದೇಶವಾಗಿದೆ. ಈ ಲಸಿಕೆಯನ್ನು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯ ಮತ್ತು ಸಿರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಹಯೋಗದಿಂದ ಅಭಿವೃದ್ಧಿಪಡಿಸಲಾಗಿದೆ. ಪ್ರಶ್ನೆ 6. ಯುರೋಪಿಯನ್ ಒಕ್ಕೂಟ ಎಷ್ಟು ಸದಸ್ಯ ರಾಷ್ಟ್ರಗಳನ್ನು ಒಳಗೊಂಡಿದೆ? ಆಯ್ಕೆ 1 26, 2 27, 3 28, 4 29. ಸರಿಯಾದ ಉತ್ತರ ಆಯ್ಕೆ 2 27. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ.
ಯುರೋಪ್ ಒಕ್ಕೂಟದ ಅಧ್ಯಕ್ಷೆಯಾಗಿ ಉರ್ಸುಲಾ ವೋನ್ ಡೆರ್ ಲೆಯನ್ ಅವರು ಆಯ್ಕೆಯಾಗಿದ್ದಾರೆ. ರಾಬರ್ಟ್ ಮೆಟ್ಸೋಲಾ ಅವರು ಯುರೋಪಿಯನ್ ಸಂಸತ್ತಿನ ಅಧ್ಯಕ್ಷರಾಗಿ ಮರು ನೇಮಕಗೊಂಡಿದ್ದಾರೆ. ಯುರೋಪಿಯನ್ ಒಕ್ಕೂಟ ಮ್ಯಾಸ್ಟ್ರಿಚ್ ಒಪ್ಪಂದದಿಂದ 1993ರಲ್ಲಿ ಸ್ಥಾಪಿಸಲಾಯಿತು. 2020 ಜನವರಿ 31ರಂದು UK ಯುಇಯಿಂದ ನಿರ್ಗಮಿಸಿತು. ಪ್ರಶ್ನೆ 7. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಪರಿಣಾಮಕಾರಿ ಕಾರ್ಯಸ್ವರೂಪಕ್ಕೆ ಜಾರಿಗೆ ತಂದಿದ್ದಕ್ಕಾಗಿ ಯಾವ ರಾಜ್ಯವು ಅತ್ಯುತ್ತಮ ಕಾರ್ಯಕ್ಷಮತೆಯ ರಾಜ್ಯ ಪ್ರಶಸ್ತಿ ಪಡೆದುಕೊಂಡಿದೆ? ಆಯ್ಕೆ 1 ಕರ್ನಾಟಕ, 2 ಮಧ್ಯಪ್ರದೇಶ್, 3 ಕೇರಳ, 4 ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಯ್ಕೆ 2 ಮಧ್ಯಪ್ರದೇಶ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯವು ಈ ಪ್ರಶಸ್ತಿಯನ್ನು ನೀಡುತ್ತದೆ. ಈ ಯೋಜನೆಯನ್ನು ಜೂನ್ 1, 2020ರಲ್ಲಿ ಪ್ರಾರಂಭಿಸಲಾಯಿತು. ಇದು ಬೀದಿ ವ್ಯಾಪಾರಿಗಳಿಗೆ 1 ವರ್ಷದವರೆಗೆ ಕಡಿಮೆ ಬಡ್ಡಿ ದರದಲ್ಲಿ 10,000ವರೆಗೆ ಸಾಲವನ್ನು ನೀಡುವ ಯೋಜನೆಯಾಗಿದೆ. ಪ್ರಶ್ನೆ 8. ಟೆನ್ನಿಸ್ ಆಟದಿಂದ ಹಾಲ್ ಆಫ್ ಫೇಮ್ಗೆ ಆಯ್ಕೆಯಾದ ಏಷ್ಯಾದ ಮೊದಲ ಆಟಗಾರ ಯಾರು? ಆಯ್ಕೆ 1 ಲಿಯಾಂಡರ್ ಪೇಸ್, 2 ಅಮೃತ್ ರಾಜ್, 3 ರಿಚರ್ಡ್ ಇವಾನ್ಸ್, 4 1 ಮತ್ತು 2. ಸರಿಯಾದ ಉತ್ತರ ಆಯ್ಕೆ 4 1 ಮತ್ತು 2. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಭಾರತದ ಟೆನ್ನಿಸ್ ಇತಿಹಾಸದಲ್ಲಿ ಚಾರಿತ್ರಿಕ ಗೆಲುವುಗಳಿಗೆ ಮುನ್ನಡೆ ಬರೆದ ಅಮೃತ್ ರಾಜ್ ಮತ್ತು ಲಿಯಾಂಡರ್ ಪೇಸ್ ಇಂಟರ್ನ್ಯಾಷನಲ್ ಹಾಲ್ ಆಫ್ ಫೇಮ್ಗೆ ಸೇರ್ಪಡೆ ಮಾಡಲಾಯಿತು. ಈ ಗೌರವ ಪ್ರಶಸ್ತಿಗೆ ಆಯ್ಕೆಯಾದ ಏಷ್ಯಾದ ಮೊದಲ ಟೆನ್ನಿಸ್ ಆಟಗಾರರು ಎಂಬ ಹೆಗ್ಗಳಿಕೆಗೆ ಇಬ್ಬರು ಪಾತ್ರರಾಗಿದ್ದಾರೆ. ಪ್ರಶ್ನೆ 9. ಪ್ರಸ್ತುತ ಯಾವ ರೇಖಾಂಶವನ್ನು ಅಂತಾರಾಷ್ಟ್ರೀಯ ಸಮಯವನ್ನು ನಿರ್ಧರಿಸಲು ಬಳಸುತ್ತಾರೆ? ಆಯ್ಕೆ 1 180 ಡಿಗ್ರಿ, 2 0 ಡಿಗ್ರಿ, 3 120 ಡಿಗ್ರಿ, 4 90 ಡಿಗ್ರಿ. ಸರಿಯಾದ ಉತ್ತರ ಆಯ್ಕೆ 2 0 ಡಿಗ್ರಿ. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಗ್ರೀನ್ವಿಚ್ ರೇಖಾಂಶ ಮೊದಲ ರೇಖಾಂಶವಲ್ಲ. ವಾಸ್ತವವಾಗಿ ಯುರೋಪ್ಗಿಂತ ಹಲವು ದಶಮಾನಗಳ ಮೊದಲು ತನ್ನದೇ ಆದ ಅವಿಭಾಜ್ಯ ರೇಖಾಂಶಗಳನ್ನು ಭಾರತ ಹೊಂದಿತ್ತು. ಅದನ್ನು ಮಧ್ಯರೇಖಾ ಎಂದು ಕರೆಯಲಾಗುತ್ತಿತ್ತು. ಸರಸ್ವತಿ ನದಿಯನ್ನು ಭಾರತದಲ್ಲಿ ಗಗ್ಗರ್ ಹೆಸರಿನಲ್ಲಿ ಮತ್ತು ಪಾಕಿಸ್ತಾನದಲ್ಲಿ ಹಕ್ರಾ ಹೆಸರಿನಲ್ಲಿ ಕರೆಯಲಾಗುತ್ತದೆ. ಒಟ್ಟು ಅಕ್ಷಾಂಶಗಳು 180 ಮತ್ತು ಒಟ್ಟು ರೇಖಾಂಶಗಳು 360 ಆಗಿವೆ. ಅಕ್ಷಾಂಶಗಳ ನಡುವಿನ ಅಂತರ 111 ಕಿಲೋಮೀಟರ್ ಆಗಿದೆ. ಪ್ರಶ್ನೆ 10. ನ್ಯೂಕ್ಯಾಸಲ್ ಕಾಯಿಲೆ ಪ್ರಕರಣದ ನಂತರ ಯಾವ ದೇಶ ಪ್ರಾಣಿಗಳ ಆರೋಗ್ಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿತು? ಆಯ್ಕೆ 1 ಪೆರು, 2 ಬ್ರೆಜಿಲ್, 3 ಬ್ರಿಟನ್, 4 ಅರ್ಜೆಂಟೀನಾ. ಸರಿಯಾದ ಉತ್ತರ ಆಯ್ಕೆ 2 ಬ್ರೆಜಿಲ್. ಈ ಪ್ರಶ್ನೆಗೆ ಸಂಬಂಧಪಟ್ಟ ಮಾಹಿತಿ. ಬ್ರೆಜಿಲ್ನ ಕೃಷಿ ಸಚಿವಾಲಯವು ಕೋಳಿ ಫಾರ್ಮ್ನಲ್ಲಿ ನ್ಯೂಕ್ಯಾಸಲ್ ಕಾಯಿಲೆಯ ಪ್ರಕರಣದಿಂದಾಗಿ ಪ್ರಾಣಿಗಳ ತುರ್ತು ಆರೋಗ್ಯ ಪರಿಸ್ಥಿತಿಯನ್ನು ಘೋಷಿಸಿದೆ. ಇದು ಪ್ಯಾರಾಮಿಕ್ಸೋವೈರಸ್ನಿಂದ ಉಂಟಾಗುತ್ತದೆ. ಇದು ಪಕ್ಷಿಗಳ ಮೇಲೆ ಮಾತ್ರ ಪರಿಣಾಮ ಬೀರುತ್ತದೆ.